ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಯಡ್ಕ. ವೀಕ್ಷಕರೇ, ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂತಂದ್ರೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಅಡಿಕೆ ಹಾಗೆ ಆಗಬಿಟ್ಟಿದೆ. ಎಸ್, ಈ ಕ್ಷಣಕ್ಕೆ ಪಾಕಿಸ್ತಾನ ಭಾರಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಪೆಟ್ರೋಲಿಂದ ಹಿಡಿದು ದಿನನಿತ್ಯದ ವಸ್ತುಗಳವರೆಗೆ ಭಾರಿ ಬೆಲೆ ಏರಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಶಹಬಾಜ್ ಶರೀಫ್ ಸರ್ಕಾರ ಮಾತ್ರ ತನ್ನ ಈ ಅಸಹಾಯಕತೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವಂತಹ ಪ್ರಯತ್ನದಲ್ಲಿದೆ. ಒಂದು ಕಡೆ UAE ಸಾಲದ ಪ್ರೆಷರ್, ಮತ್ತೊಂದು ಕಡೆ ಅಮೆರಿಕ ತೆಗೆದುಕೊಂಡಿರುವಂತಹ ನಿರ್ಧಾರ, ಎಲ್ಲವೂ ಸೇರಿ ಈಗ ಪಾಕಿಸ್ತಾನದ ತಲೆನೋವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೆ. ಸೊ ಏನಿದು, ಏನಾಗ್ತಾ ಇದೆ ಎಲ್ಲವನ್ನ ನೋಡೋಣ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗ ಪಾಕಿಸ್ತಾನದ ಮುಂದೆ ಇರುವಂತಹ ಅತ್ಯಂತ ದೊಡ್ಡ ಸಮಸ್ಯೆ ಏನು ಅಂತ ನೋಡಿದ್ರೆ UAEಗೆ ಸುಮಾರು $3.5 ಬಿಲಿಯನ್ ಸಾಲವನ್ನ ಹಿಂದಿರುಗಿಸುವಂಥದ್ದು. UAE ಕೇಳಿದೆ, ಪಾಕಿಸ್ತಾನ ಈಗ ವಾಪಸ್ ಕೊಡಲೇಬೇಕು. ಈ $3.5 ಬಿಲಿಯನ್ ಸಾಲದ ಜೊತೆಗೆ 2023ರಲ್ಲಿ ಪಡ್ಕೊಂಡಂತಹ $1 ಬಿಲಿಯನ್, 2018ರಲ್ಲಿ ಪಡ್ಕೊಂಡಂತಹ $2 ಬಿಲಿಯನ್, 1996-97ರಿಂದ ಬಾಕಿ ಇರುವಂತಹ $450 ಮಿಲಿಯನ್ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ. ಬಟ್ ಇದನ್ನ ಹೆಂಗೆ ತೀರಿಸ್ತಾರೋ ಗೊತ್ತಿಲ್ಲ, ಆದ್ರೂ ಓಕೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಯಾಕೆ ಇಷ್ಟು ಮೊತ್ತದ ಸಾಲವನ್ನ ತೀರಿಸೋದಕ್ಕೆ ಈಗ ರೆಡಿ ಆಗಿದೆ? ಒಂದಷ್ಟು ಕಾರಣ ಇದೆ. ಮೊದಲ ಕಾರಣ, ಹೊಸ ಬೇಲ್ಔಟ್ ಪ್ಯಾಕೇಜ್ ಅನ್ನ ಪಡೆಯೋದಕ್ಕೆ. ಹಳೆ ಸಾಲವನ್ನ ತೀರಿಸುವಂಥದ್ದು, ಹಳೆ ಸಾಲವನ್ನ ತೀರಿಸಿ ಹೊಸ ಸಾಲವನ್ನ ತೆಗೆದುಕೊಳ್ಳುವಂಥದ್ದು. ಇದು ಪಾಕಿಸ್ತಾನದ ಒಂದು ಹಳೆ ಸ್ಟೈಲು. ಇನ್ನು ಎರಡನೇ ಕಾರಣ, ಇರಾನ್ ಅಮೆರಿಕ ಯುದ್ಧದ ಮಧ್ಯಪ್ರಾಚ್ಯದಲ್ಲಿ ನಾನು ಸಿಕ್ಕಾಕೊಳ್ಳಬಾರದು ಅನ್ನುವಂತಹ ಯೋಜನೆ ಪಾಕಿಸ್ತಾನದ್ದು. ಇನ್ನು ಮೂರನೇ ಕಾರಣ, ಅಫ್ಘಾನಿಸ್ತಾನದ ಜೊತೆಗೆ ಪಾಕಿಸ್ತಾನದ ಸಂಘರ್ಷ ನಡೀತಾ ಇದೆಯಲ್ವಾ, ಸೊ ಅದರ ಮಧ್ಯೆ ಪಾಕಿಸ್ತಾನ ತಾನೇ ಒಂದು ವಿಕ್ಟಿಮ್ ಅಂತ ಜಗತ್ತಿಗೆ ತೋರಿಸ್ಕೊಳ್ಳುವಂತಹ ಪ್ರಯತ್ನ, ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡುವಂಥದ್ದು. ಅಂಡ್ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದನ್ನ ಪಾಕಿಸ್ತಾನಕ್ಕೆ ಯಾರಾದ್ರೂ ಹೇಳಿಕೊಡ್ಬೇಕಾ? ಇಲ್ಲಪ್ಪ, ಇಷ್ಟು ವರ್ಷ ಅದನ್ನೆಲ್ವಾ ಮಾಡ್ಕೊಂಡು ಬಂದಿದ್ದು. ಕೊನೆಗೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಅದೇ ಪಾಕಿಸ್ತಾನದ ನಿಜ ಮುಖವಾಡವನ್ನ ಇಡೀ ವಿಶ್ವಕ್ಕೆ ತೋರಿಸಿ ಕೊಡ್ಬೇಕಾಯ್ತು. ಇರ್ಲಿ ವೀಕ್ಷಕರೇ, ಒಂದಷ್ಟು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಪಾಕಿಸ್ತಾನ ತನ್ನದೇ ದೇಶದಲ್ಲಿ ಫಾಲ್ಸ್ ಫ್ಲಾಗ್ ದಾಳಿಯನ್ನ ಮಾಡಿಸಿ ಅದಕ್ಕೆ ಭಾರತದ ಮೇಲೆ ಆರೋಪವನ್ನ ಹಾಕುವಂತ ಸಾಧ್ಯತೆ ಇದೆ ಅಂತ. ಬಹುಶಃ ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ನಮ್ಮ ಭಾರತದಲ್ಲಿ ರಾಜನಾಥ್ ಸಿಂಗ್ ಅವರಿಂದ ಹಿಡಿದು ಸೇನೆಯವರೆಗೆ ಇವತ್ತು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಮೊನ್ನೆಯಿಂದನೇ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಒಂಚೂರು ತಪ್ಪನ್ನ ಮಾಡಿದ್ರೂ ಕೂಡ ಈ ಬಾರಿ ಭಾರತದ ಪ್ರತಿಕ್ರಿಯೆ ತುಂಬಾ ದೊಡ್ಡದಾಗಿರುತ್ತೆ, ಪಾಕಿಸ್ತಾನಕ್ಕೆ ಸಹಿಸ್ಕೊಳ್ಳೋದಕ್ಕಾಗ್ಲಿಕ್ಕಿಲ್ಲ, ಅಂತಹ ದೊಡ್ಡ ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ರಿಲೇಟೆಡ್ ಆಗಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೆ, ದಯವಿಟ್ಟು ನೋಡಿಲ್ಲ ಅಂತಂದ್ರೆ ಒಂದು ಬಾರಿ ಹೋಗಿ ನೋಡಿ. ಅಂದ್ರೆ ಭಾರತ ಈಗ ಸದ್ಯಕ್ಕೆ ಫುಲ್ ಅಲರ್ಟ್ ಮೋಡಲ್ ಅಂತೂ ಇದೆ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಅನ್ನೋನ್ ಗನ್ ಮ್ಯಾನ್ ಕೂಡ ತನ್ನ ಕೆಲಸವನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ಒಂದು ಬಾರಿ ಲಷ್ಕರ್ ಎ ತೊಯ್ಬಾ, ಮತ್ತೊಂದು ಬಾರಿ ಜೈಷ್ ಎ ಮೊಹಮ್ಮದ್, ಮತ್ತೊಂದು ಬಾರಿ ಮಸೂದ್ ಅಜರ್ ಸಂಬಂಧಿ, ಹೀಗೆ ಕೆಲವರು ಈಗ ಸಾಲಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಸಾಯ್ತಾ ಇದ್ದಾರೆ. ಸೊ ಇವೆಲ್ಲವನ್ನ ನೋಡಿದ್ರೆ ಪಾಕಿಸ್ತಾನದ ಒಳಗಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇಷ್ಟು ಸಾಲದಕ್ಕೆ ಈ ಇರಾನ್ ಅಮೆರಿಕ ಯುದ್ಧದ ಪರಿಣಾಮ ಬೇರೆ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಇವತ್ತು ಪಾತಾಳಕ್ಕೆ ಇಳಿದು ಬಿಟ್ಟಿದೆ. ಅಲ್ಲ, ಪಾತಾಳದಲ್ಲಿ ಇದ್ದದ್ದು ಅದು ಬೇರೆ ವಿಚಾರ, ಹೋಗ್ಲಿ. ಈ ಕಡೆ ನೋಡಿದ್ರೆ ಖಜಾನೆ ಖಾಲಿಯಾಗಿದೆ, ಆ ಕಡೆ ನೋಡಿದ್ರೆ IMF ಒತ್ತಡ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವನ್ನ ಕೂಡ ತಡ್ಕೊಳ್ಳೋದಕ್ಕಾಗದೆ ಪಾಕಿಸ್ತಾನ ಸರ್ಕಾರ ಈಗ ಜನರ ಜೇಬಿಗೆ ನೇರವಾದಂತಹ ಹೊಡೆತವನ್ನ ಕೊಡ್ತಾ ಇದೆ. ವಿದ್ಯುತ್ ಆಗಿರ್ಬೋದು, LPG ದರ ದಾಖಲೆ ಮಟ್ಟದಲ್ಲಿ ಇವತ್ತು ಏರಿಕೆಯನ್ನ ಕಾಣಿಸ್ಕೊಳ್ತಾ ಇದೆ. ಇನ್ನು ಕೆಲವು ಕಡೆ 100ರಿಂದ 200ರವರೆಗೆ ಗ್ಯಾಸ್ ಬಿಲ್ ಹೆಚ್ಚಳ ಆಗ್ತಾ ಇದೆ. ಅಂದ್ರೆ ಸಾಮಾನ್ಯ ಜನರಿಗೆ ಇವತ್ತು ಪಾಕಿಸ್ತಾನದಲ್ಲಿ ಊಟ ಮಾಡೋದು ಕೂಡ ಬಹಳ ಕಷ್ಟ ಆಗಿಬಿಟ್ಟಿದೆ. ವೀಕ್ಷಕರ, ಪಾಕಿಸ್ತಾನಕ್ಕೆ ಇಲ್ಲಿ ಸಮಸ್ಯೆ ಕೇವಲ ಹಣದ್ದು ಮಾತ್ರ ಅಲ್ಲ, ಇಮೇಜ್ ಮೇಂಟೈನ್ ಮಾಡೋದ್ರಲ್ಲೂ ಕೂಡ ಪಾಕಿಸ್ತಾನ ಇವತ್ತು ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಅಲ್ಲ, ಅವರಿಗೆ ಯಾವ ಇಮೇಜ್ ಇದೆ ಅಂತ ಕೇಳಬೇಡಿ ನನ್ನ ಹತ್ರ, ಅದು ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಲ್ವ, ಪಾಕಿಸ್ತಾನ ಇಸ್ರೇಲ್ ಇರಾನ್ ಮಧ್ಯೆ ನಾನೇ ಮೀಡಿಯೇಟರ್ ಅಂತ ಎಲ್ರಿಗೂ ಹೇಳ್ಕೊಂಡು ಓಡಾಡ್ತಾ ಇತ್ತು. ಅದನ್ನ ಕೇಳಿ ಇಲ್ಲಿನ ಕಾಂಗ್ರೆಸ್ ಭಾರತ ಏನ್ ಮಾಡ್ತಾ ಇದೆ ಅಂತ ಭಾರತದ ವಿದೇಶಾಂಗ ನೀತಿಯನ್ನ ಕೆಟ್ಟದಾಗಿ ನೋಡಿದ್ದು ನಿಮಗೆ ಗೊತ್ತಿರಬಹುದು. ಈಗ ಇರಾನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪಾಕಿಸ್ತಾನವನ್ನ ಮೀಡಿಯೇಟರ್ ಆಗಿ ಒಪ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ, ನಮಗಿಲ್ಲಿ ಪಾಕಿಸ್ತಾನದ ಯಾವ ಸಹಾಯ ಕೂಡ ಬೇಡ ಅಂತ ಡೈರೆಕ್ಟ್ ಆಗಿ ಇರಾನ್ ಪಾಕಿಸ್ತಾನವನ್ನು ತಿರಸ್ಕಾರ ಮಾಡಿದೆ. ಯಾವುದೇ ರಾಷ್ಟ್ರ ಆಗಲಿ ಈ ಸ್ವಾಭಿಮಾನ, ಗೌರವ
ಇವೆಲ್ಲವೂ ಕೂಡ ಇರುವಂಥವರಿಗೆ ಇರಾನ್ನ ಈ ಮಾತು ದೊಡ್ಡ ಹೊಡೆತವನ್ನ ಕೊಡುತ್ತೆ. ಆದರೆ ಪಾಕಿಸ್ತಾನಕ್ಕೆ ಅದ್ಯಾವುದು ಇಲ್ಲದ ಕಾರಣ ಬಹುಶಃ ನಡೆಯುತ್ತೋ ಏನೋ ಗೊತ್ತಿಲ್ಲ. ಆದ್ರೂ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಇರಾನ್ ಯಾಕೆ ಪಾಕಿಸ್ತಾನವನ್ನು ನಂಬಲ್ಲ, ಯಾಕೆ ಆನ್ ಫೇಸ್ ರಿಜೆಕ್ಟ್ ಮಾಡ್ತಾರೆ? ಅದು ಮುಸ್ಲಿಂ ರಾಷ್ಟ್ರಗಳೇ ಆಗಿರುವಾಗ ಯಾಕೆ ಹಿಂಗಾಗ್ತಾ ಇದೆ? ವೈ? ಮೊದಲ ಕಾರಣ, ಇರಾನ್ ಹಾಗೆ ಅಮೆರಿಕ ಸಂಬಂಧ ಬಹಳ ಸಮಯದಿಂದ ಹೀಗೆ ಹೊತ್ತಿ ಉರ್ಕೊಳ್ತಾ ಇದೆ. ಪಾಕಿಸ್ತಾನದ ವಿದೇಶಾಂಗ ನೀತಿ ಆಗಿರಬಹುದು, ಆರ್ಥಿಕತೆ ಆಗಿರಬಹುದು, ಬಹುತೇಕ ಅಮೆರಿಕ ಅದೇ ರೀತಿ ಪಶ್ಚಿಮ ದೇಶಗಳ ಮೇಲೆ ಅವಲಂಬಿತ ಆಗಿದೆ ಅನ್ನುವಂಥದ್ದು ಇರಾನ್ಗಿರುವಂಥ ಅನುಮಾನ. ಅದಕ್ಕೆ ಇರಾನ್ಗೆ ಈಗ ಭಯ. ಈ ಮೀಡಿಯೇಟರ್ ನೆಪದಲ್ಲಿ ಪಾಕಿಸ್ತಾನ ಅಮೆರಿಕದ ಆಟವನ್ನ ಆಡಬಹುದಾ? ಪಾಕಿಸ್ತಾನ ಯಾವತ್ತೂ ಕೂಡ ಅಮೆರಿಕದ ಹಿತಾಸಕ್ತಿಯನ್ನು ಬಿಟ್ಟು ಕೊಡಲ್ಲಲ್ವಾ? ಹಾಗಾಗಿ ಆ ಒಂದು ಡೌಟ್ ಇರಾನ್ಗೆ ಪಾಕಿಸ್ತಾನದ ಮೇಲೆ ಇದೆ. ಇನ್ನೊಂದು ಕಾರಣ, ಪಾಕಿಸ್ತಾನ ಇವತ್ತು ಅಮೆರಿಕ ನೇತೃತ್ವದ ಒಂದು ಪ್ರಾದೇಶಿಕ ಗುಂಪಿನ ಭಾಗ ಆಗಿದೆ. ಬಟ್ ಇರಾನ್ ತನ್ನನ್ನ ತಾನು ಪಶ್ಚಿಮ ವಿರೋಧಿ ಶಕ್ತಿಯ ನಾಯಕ ಅಂತ ನೋಡುತ್ತೆ. ಇನ್ನು ಮೂರನೇ ಕಾರಣ, ಇರಾನ್ ಹಾಗೆ ಸೌದಿ ಅರೇಬಿಯಾದ ಮಧ್ಯೆ ಕೂಡ ಪ್ರಭುತ್ವದ ಹೋರಾಟ ಆಗ್ತಾ ಇದೆ. ಬಟ್ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾದಿಂದ ಭಾರಿ ಹೂಡಿಕೆ, ಅದೇ ರೀತಿ ಆರ್ಥಿಕ ಸಹಾಯ ಕೂಡ ಸಿಕ್ಕಿದೆ. ಇದರ ಜೊತೆಗೆ ಡಿಫೆನ್ಸ್ ಸಂಬಂಧ ಕೂಡ ಗಟ್ಟಿಯಾಗಿದೆ. ಹಾಗಾಗಿ ಇಂತಹ ಕ್ರೈಸಿಸ್ ಅಲ್ಲಿ ಪಾಕಿಸ್ತಾನ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಸೌದಿ ಅರೇಬಿಯಾದ ಮಾತು, ಮತ್ತೊಂದು ಕಡೆ ಅಮೆರಿಕ ಮಾತು, ಎಲ್ಲದಕ್ಕೂ ಕೂಡ ಪಾಕಿಸ್ತಾನ ತಲೆ ಬಾಗುತ್ತೆ ಅನ್ನುವಂಥದ್ದು ಇರಾನ್ನ ನಂಬಿಕೆ. ಇನ್ನು ನಾಲ್ಕನೇ ಕಾರಣ, ಇತ್ತೀಚಿನ ವರ್ಷಗಳಲ್ಲಿ ಇರಾನ್ ಹಾಗೆ ಪಾಕಿಸ್ತಾನ ಗಡಿ ವಿವಾದ ಜಾಸ್ತಿ ಆಗ್ತಾ ಇದೆ. ಉಗ್ರ ದಾಳಿ ಆಗಿರಬಹುದು, ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ವಿಶ್ವಾಸ ಇವತ್ತು ಕಡಿಮೆ ಆಗಿಬಿಟ್ಟಿದೆ. ಇರಾನ್ ಪದೇ ಪದೇ ಆರೋಪವನ್ನ ಮಾಡೋದು ಏನು ಅಂತಂದ್ರೆ, ಪಾಕಿಸ್ತಾನ ಜೈಷ್ ಅಲ್ ಅದಲ್ ಆರ್ಮಿ ಆಫ್ ಜಸ್ಟಿಸ್ ಅಂದ್ರೆ ಅವರ ಸುನ್ನಿ ಮಿಲಿಟೆಂಟ್ ಗ್ರೂಪ್ ಅನ್ನ ಬಳಸಿಕೊಂಡು ಇರಾನ್ನ ಸಿಸ್ತಾನ್ ಬಲೂಚಿಸ್ತಾನ್ ಪ್ರದೇಶಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ 2024 ಜನವರಿಯಲ್ಲಿ ಇರಾನ್ ಹಾಗೆ ಪಾಕಿಸ್ತಾನದ ಮಧ್ಯೆ ಆದಂತಹ ಏರ್ ಸ್ಟ್ರೈಕ್ ನಂತರ ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸ್ವತಃ ಸಂಘರ್ಷದಲ್ಲಿರುವಂತಹ ದೇಶ ಪರಿಣಾಮಕಾರಿಯಾಗಿ ಮಧ್ಯವರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಪಾಕಿಸ್ತಾನಕ್ಕೆ ಇರಾನ್ ಜಸ್ಟ್ ಗೆಟ್ ಲಾಸ್ಟ್ ಅಂಡ್ ಮೈಂಡ್ ಯೋರ್ ಬಿಸ್ನೆಸ್ ಅಂತ ನೇರವಾಗಿ ಆನ್ ಫೇಸ್ ಹೇಳಿದೆ. ವೀಕ್ಷಕರು, ಇದರ ಮಧ್ಯದಲ್ಲಿ ಅಮೆರಿಕ 48 ಗಂಟೆಗಳ ವಾರ್ನಿಂಗ್ ಬೇರೆ ಕೊಟ್ಟಿದೆ ಇರಾನ್ಗೆ. ಅಲ್ಲಿ ಅವರು ಹಾಕಿರುವಂತಹ ಟ್ವೀಟ್ ಅನ್ನು ನೋಡಿದ್ರೆ ಒಂದು ದೇಶದ ಅಧ್ಯಕ್ಷ ಈ ರೀತಿ ಕೂಡ ಹಾಕಬಹುದಾ ಅಂತ ಅನ್ಸುತ್ತೆ. ಬಟ್ ಏನ್ ಮಾಡೋದು, ಟ್ರಂಪ್ ಹಾಕಿದ್ದಾರೆ, ಇರ್ಲಿ. ನೀವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಮಾಡದೇ ಇದ್ರೆ ನಿಮಗೆ ಒಂದು ಗತಿಯನ್ನ ಕಾಣಿಸ್ತೀವಿ, ನಿಮ್ಮನ್ನ ಸ್ಟೋನ್ ಏಜ್ಗೆ ಹೋಗೋ ಹಾಗೆ ಮಾಡ್ತೀವಿ ಅಂತೆಲ್ಲ ಟ್ರಂಪ್ ನಿರಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಎಷ್ಟನೇ ಎಚ್ಚರಿಕೆ ಅಂತ ಸ್ವತಃ ಟ್ರಂಪ್ಗೂ ಗೊತ್ತಿರ್ಲಿಕ್ಕಿಲ್ಲ, ಯಾಕಂದ್ರೆ ಅಷ್ಟು ಬಾರಿ ಎಚ್ಚರಿಕೆಯನ್ನು ನಿರಂತರವಾಗಿ ಟ್ರಂಪ್ ಕೊಡ್ತಾ ಇದ್ದಾರೆ. ಬಟ್ ಜೋಕ್ಸ್ ಅಪಾರ್ಟ್, ಈಗ ಬಹಳ ಅಪಾಯಕಾರಿ ಪರಿಸ್ಥಿತಿಗೆ ಇವತ್ತು ಈ ಒಂದು ಯುದ್ಧ ಬಂದು ತಲುಪಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಎಕ್ಸ್ಪರ್ಟ್ಸ್ಗಳು ಹೇಳೋದು ಏನು ಅಂತಂದ್ರೆ, ಇರಾನ್ ಪ್ರತಿಕ್ರಿಯೆಯನ್ನ ಕೊಡದೇ ಇದ್ರೆ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಯುದ್ಧ ಶುರು ಆಗುವಂಥದ್ದು ಪಕ್ಕ. ಯುದ್ಧ ಶುರು ಆಗೋದು ಗ್ಯಾರಂಟಿ. ಇಸ್ರೇಲ್ ಆಗಿರಬಹುದು, ಅರಬ್ ಆಗಿರಬಹುದು, ಎಲ್ಲ ದೇಶಗಳು ಸೇರಿ ಇದು ಥರ್ಡ್ ವರ್ಲ್ಡ್ ವಾರ್ ರೂಪ ತಾಳುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಹಂಗೇನಾದ್ರೂ ಆದ್ರೆ ಆ ಕಡೆ ರಷ್ಯಾ, ಇನ್ನೊಂದು ಕಡೆ ಚೈನಾ, ಇವರು ಕೂಡ ಸುಮ್ಮನೆ ಕೂರಲ್ಲ. ಅವರು ತಮ್ಮದೇ ರೀತಿಯಲ್ಲಿ ಇರಾನ್ಗೆ ಬೆಂಬಲವನ್ನು ಕೊಡೋದಕ್ಕೆ ಹೋಗ್ತಾರೆ. ಹಾಗಾಗಿ ಮುಂದಿನ 48 ಗಂಟೆ ಈ ಯುದ್ಧದ ನಿರ್ಣಾಯಕ ಹಂತ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಈ ಯುದ್ಧ ಹೀಗೆ ಮುಂದುವರೆದ್ರೆ ಮಾತ್ರ ಜಗತ್ತಿನ ಅನೇಕ ದೇಶಗಳಲ್ಲಿ ಭಾರೀ ದರ ಏರಿಕೆ ಕಾಣೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಈಗಾಗಲೇ ಅನೇಕ ದೇಶಗಳು ಬಹಳ ಕೆಟ್ಟ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಕೆಲವು ದೇಶದ ಪರಿಸ್ಥಿತಿ ಹೇಳೋದಕ್ಕೆ ಆಗದಂತಹ ಸ್ಥಿತಿಗೆ ಹೋಗಬಹುದು, ಅಂದ್ರೆ ಈ ಯುದ್ಧ ಕಂಟಿನ್ಯೂ ಆದ್ರೆ. ಅದರ ಮಧ್ಯದಲ್ಲಿ ಈ ಪಾಕಿಸ್ತಾನದ ಸಂಕಟ ಅಂತೂ ಬೇರೆನೇ ಆಗಿದೆ. ಆ ಕಡೆ ನೋಡಿದ್ರು ಅಪಾಯ, ಈ ಕಡೆ ನೋಡಿದ್ರು ಅಪಾಯ. ಇರಾನ್ಗೂ ಸಂಪೂರ್ಣ ಬೆಂಬಲ ಕೊಡೋದಕ್ಕಾಗಲ್ಲ ಇವರಿಗೆ. ಆ ಕಡೆ ಅಮೆರಿಕ ಸೌದಿ ಜೊತೆಗೂ ಕೂಡ ಸಂಪೂರ್ಣವಾಗಿ ನಿಲ್ಲೋದಕ್ಕೆ ಆಗಲ್ಲ. ಹಾಗಾಗಿ ಪಾಕಿಸ್ತಾನ ಬೇರೆಯದೇ ರೀತಿಯಲ್ಲಿ ಈ ಒಂದು ಯುದ್ಧದಿಂದ ಒದ್ದಾಡುತ್ತೆ. ಇವೆಲ್ಲವನ್ನ ಹೊರತುಪಡಿಸಿ ಈಗ ನಮಗೆಲ್ಲರಿಗೂ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಸಂಘರ್ಷ ಹಾಗಾದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ? ಇರಾನ್ ಕಾಂಪ್ರಮೈಸ್ ಆಗುತ್ತಾ, ಅಮೆರಿಕ ಕಾಂಪ್ರಮೈಸ್ ಆಗುತ್ತಾ, ಅಥವಾ ಇಬ್ಬರಿಗೂ ಕೂಡ ಪ್ರತಿಷ್ಠೆ ವಿಚಾರ ಆಗುತ್ತಾ? ಇದು ವರ್ಲ್ಡ್ ವಾರ್ 3ಗೆ ಹೋಗಿ ನಿಲ್ಲುತ್ತಾ? ಹಾಗೆ ವರ್ಲ್ಡ್ ವಾರ್ 3 ಆದರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿ ಇರಬಹುದು?
ಇಂತಹ ನೂರಾರು ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಇದೆ. ಅವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗಿರುವಂಥದ್ದು ಇರಾನ್ ಮತ್ತೆ ಅಮೆರಿಕ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಈ ಒಂದು ಯುದ್ಧ ಹೇಗಾಗತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದು ನಿಂತಿದೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.